ಏರ್ಪೋರ್ಟ್ ರಸ್ತೆಯಲ್ಲಿ ಸಂಚರಿಸುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರು ಏರ್ಪೋರ್ಟ್ ರಸ್ತೆ ಶೀಘ್ರವೇ ಸಿಗ್ನಲ್ ಮುಕ್ತವಾಗಿದೆ. ಸಾದಹಳ್ಳಿ ಜಂಕ್ಷನ್ ಅಂಡರ್ ಪಾಸ್ ಯೋಜನೆಗೆ ಚಾಲನೆ ಸಿಕ್ಕಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಚರಿಸುವಂತವರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಯಾಕೆಂದ್ರೆ ಈ ಮಾರ್ಗ ಸಿಗ್ನಲ್ ಮುಕ್ತ, ಸಿಗ್ನಲ್ ಫ್ರೀ ರಸ್ತೆ ಆಗುವಂತಹ ಕಾಲ ಸನ್ನಿಹಿತವಾಗಿದೆ. ಸಾದಹಳ್ಳಿ ಜಂಕ್ಷನ್ ಅಂಡರ್ ಪಾಸ್ ಯೋಜನೆಗೆ ಚಾಲನೆ ನೀಡಲಾಗಿದೆ. ಮುಂದಿನ ವಾರದಿಂದ ಕಾಮಗಾರಿಯನ್ನ ಆರಂಭಿಸೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ NHAI ಪ್ಲಾನ್ ಮಾಡಿಕೊಂಡಿದೆ. ಏರ್ಪೋರ್ಟ್ ರಸ್ತೆ ಸಂಪೂರ್ಣ ಸಿಗ್ನಲ್ ಮುಕ್ತಗೊಳಿಸೋದಕ್ಕೆ ಈ ಒಂದು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಇದು ಏರ್ಪೋರ್ಟ್ ರಸ್ತೆ ಇದೆಲ್ಲ ಆಕ್ಚುಲಿ NH ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಅಲ್ಲಿ ಏನೇ ಮಾಡಬೇಕು ಅಂದ್ರೂ NH ಪರ್ಮಿಷನ್ ತಗೋಬೇಕು. ಈಗ NHAI ಕಾಮಗಾರಿಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಸಾದಹಳ್ಳಿ ಇದೆಯಲ್ಲ, ಜಂಕ್ಷನ್ ಇದೆಯಲ್ಲ, ಸಿಗ್ನಲ್ಲು, ಆ ಸಿಗ್ನಲಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಬೇಕು ಅನ್ನುವಂಥ ಒಂದು ಆರೋಪ ಇತ್ತು. ಸೊ ಅದ್ರ ಬಗ್ಗೆ ಕಿರಿಕಿರಿ ಆಗ್ತಾ ಇತ್ತು ಅಂತ. ಸೊ ಹೀಗಾಗಿ ಜುಲೈ 1ರಂದು NHAI ಅಲ್ಲೊಂದು ಅಂಡರ್ಪಾಸನ್ನು ನಿರ್ಮಾಣ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ. 700 ಮೀಟರ್ ಉದ್ದದ ಅಂಡರ್ಪಾಸ್ ನಿರ್ಮಾಣ ಆಗುತ್ತೆ. ಇದಕ್ಕೋಸ್ಕರ ರಾತ್ರಿ 11ರಿಂದ ಮುಂಜಾನೆ 5 ಗಂಟೆವರೆಗೆ ಕಾಮಗಾರಿ ಮಾಡ್ತಾರೆ, ರಾತ್ರಿ ಟೈಮಲ್ಲಿ ಮಾತ್ರ. 15 ತಿಂಗಳು ಕಾಮಗಾರಿ ಕೆಲಸ ಮುಗ್ದು ಹೋಗ್ಬೇಕು. 15 ತಿಂಗಳ ಕಾಮಗಾರಿ ಅಂದರೆ 15 ತಿಂಗಳು ಅಂದರೆ ಹತ್ತತ್ರ ಒಂದೂವರೆ ವರ್ಷ ಲೆಕ್ಕ. 35 ಕೋಟಿ ರೂಪಾಯಿ ವೆಚ್ಚದ ಕೊನೆಯ ಇದು ಪ್ರಸ್ತುತ ಹೆಬ್ಬಾಳದಿಂದ ಸಾದಹಳ್ಳಿಯವರೆಗೆ ಏಕೈಕ ಸಿಗ್ನಲ್ಲು. ಸೊ ಸಾದಹಳ್ಳಿ ಜಂಕ್ಷನ್ ಮಾತ್ರ ಒಂದು ಸಿಗ್ನಲ್ ಉಳ್ಕೊಂಡಿದೆ, ಅದು ಒಂದನ್ನು ಮಾತ್ರ ಕ್ಲಿಯರ್ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದಾರೆ. ಉಳಿದ ಕಡೆ ಫ್ಲೈಓವರ್, ಎಲಿವೇಟೆಡ್ ರಸ್ತೆಗಳ ಮೂಲಕ ಸಿಗ್ನಲ್ ಮುಕ್ತವಾಗಿ ಸಂಚಾರ ಮಾಡಬೇಕು ಅನ್ನುವ ತೀರ್ಮಾನ ಇದೆ. 35 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ 6 ಪಥಗಳ ಅಂಡರ್ಪಾಸು. ಏರ್ಪೋರ್ಟ್ ರಸ್ತೆ ಸಂಪೂರ್ಣವಾಗಿ ಸಿಗ್ನಲ್ ಮುಕ್ತಗೊಳಿಸೋದಕ್ಕೆ ಈ ಒಂದು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾ ನಮ್ಮ ಪ್ರತಿನಿಧಿ ರಂಜನ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಂಜನ್, ಗುಡ್ ಮಾರ್ನಿಂಗ್. ಸೊ ಸಾದಹಳ್ಳಿ ಜಂಕ್ಷನ್ನಲ್ಲಿ ಅಂಡರ್ಪಾಸ್ ನಿರ್ಮಾಣ ಮಾಡೋದು ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ಬೋದು ಏರ್ಪೋರ್ಟ್ ಕಡೆಗೆ ಹೋಗುವಂಥವರಿಗೆ? ಶಿವಶಂಕರ್, ವೆರಿ ಗುಡ್ ಮಾರ್ನಿಂಗ್. ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಶೀಘ್ರವಾಗಿ ಸಂಪೂರ್ಣವಾಗಿ ಸಿಗ್ನಲ್ ಮುಕ್ತ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಯಾಣಿಕರಿಗೆ ಭರ್ಜರಿ ಸಿಕ್ಕಿರುವಂತದ್ದು. ಮುಂದಿನ ವಾರದಿಂದ ಸಾದಹಳ್ಳಿ ಅಂಡರ್ ಪಾಸ್ ಕಾಮಗಾರಿಯನ್ನು ಆರಂಭ ಮಾಡಕ್ಕೆ NHAI ಅನುಮೋದನೆಯನ್ನು ಕೊಟ್ಟಿರುವಂತದ್ದು. ಪ್ಲಾನ್ ಅನ್ನು ಕೂಡ ಹಾಕೊಳ್ಳಲಾಗಿದೆ. ಜುಲೈ 1ರಂದು ಈ ಒಂದು ಕಾಮಗಾರಿಗೆ NHAI ಮಹತ್ವದ ಅನುಮತಿಯನ್ನು ಕೊಡಲಾಗಿದೆ. ಈ ಒಂದು ಕಾಮಗಾರಿ ಯಾವ ರೀತಿ ಆಗುತ್ತೆ, ಜೊತೆಗೆ ಎಷ್ಟು ಹಂತಗಳಲ್ಲಿ, ಎಷ್ಟು ಅವಧಿಗಳಲ್ಲಿ ಈ ಒಂದು ಕಾಮಗಾರಿ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಸುಮಾರು 700 ಮೀಟರ್ ಉದ್ದದ ಈ ಅಂಡರ್ ಪಾಸ್ ಅನ್ನ ಪ್ರತಿದಿನ ರಾತ್ರಿ 11 ಗಂಟೆಯಿಂದ ಮುಂಜಾನೆ ಬೆಳಗ್ಗೆ 5 ಗಂಟೆಯವರೆಗೆ ಕಾಮಗಾರಿಯನ್ನ ಮಾಡೋಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಮುಂದಿನ 15 ತಿಂಗಳ ಕಾಲ ರಾತ್ರಿ ವೇಳೆ ಕೆಲಸ ಮಾಡಲು ಇಲಾಖೆ ಈಗ ಒಪ್ಪಿಗೆ ಕೊಟ್ಟಿದೆ. ಸುಮಾರು 35 ಕೋಟಿ ವೆಚ್ಚದ ಬ್ಯಾಟಲ್ ನೆಟ್ ಮುಕ್ತ ಕಾರಿಡಾರ್ ಇದಾಗಿರುತ್ತೆ. ಪ್ರಸ್ತುತ ಹೆಬ್ಬಾಳದಿಂದ ಸಾದಹಳ್ಳಿಯವರೆಗೆ ಸುಮಾರು 22 ಕಿಲೋಮೀಟರ್ ಉದ್ದದ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಸಾದಹಳ್ಳಿ ಜಂಕ್ಷನ್ ಮಾತ್ರ ಏಕೈಕ ಸಂಚಾರಿ ಸಿಗ್ನಲ್ ಆಗಿರುತ್ತೆ. ಇದರ ಹಿನ್ನೆಲೆ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಅತಿ ಹೆಚ್ಚಾಗಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪರ್ಯಾಯವಾಗಿ ಈ ಒಂದು ಅಂಡರ್ ಪಾಸ್ ಅನ್ನ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ, ಜೊತೆಗೆ ಸಿಗ್ನಲ್ ಮುಕ್ತ ರಸ್ತೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾಮಗಾರಿಯನ್ನ ಆರಂಭ ಮಾಡೋಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಜುಲೈ 1ರಿಂದ ಇದಕ್ಕೆ ಮಹತ್ವದ ಅನುಮತಿ ಸಿಕ್ಕಿದೆ. ಸುಮಾರು ಮುಂದಿನ 15 ತಿಂಗಳಲ್ಲಿ ಈ ಒಂದು ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸೋಕೆ ಇಲಾಖೆಯವರು ಜೊತೆಗೆ NHAI ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಶಿವಶಂಕರ್. ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.